Hello everyone. Welcome to Sri Vidya Academy for Special Education Learning Made Easy. ಇವತ್ತು ನಾನು ಮ್ಯಾಥಮೆಟಿಕ್ಸ್ನಲ್ಲಿ ತುಂಬ ಸಿಂಪಲ್ ಆದರೆ ತುಂಬ ಪವರ್ಫುಲ್ ಕಾನ್ಸೆಪ್ಟ್ ದಟ್ ಈಸ್ ಸೆಟ್ ಥಿಯರಿ ಇದ್ರ ಬಗ್ಗೆ ಒಂದಷ್ಟು ಮಾತನಾಡ್ತಾ ಇದ್ದೀನಿ. ಯು ಮೈಟ್ ಆಸ್ಕ್ ವೈ ಸ್ಟಡಿ ಸೆಟ್ಸ್? ಆನ್ಸರ್ ಈಸ್ ವೆರಿ ಸಿಂಪಲ್. ಸೆಟ್ ಥಿಯರಿ ಈಸ್ ದ ಫೌಂಡೇಶನ್ ಆಫ್ ಮಾಡರ್ನ್ ಮ್ಯಾಥಮೆಟಿಕ್ಸ್. ನಮ್ಮ ಡೈಲಿ ಲೈಫ್ನಲ್ಲಿ ನಾವು ಸಿಮಿಲರ್ ಥಿಂಗ್ಸ್ನ ಗ್ರೂಪ್ ಮಾಡ್ತೀವಿ. ಯಾವ ಥರ ಅಂದರೆ ವೆಜಿಟಬಲ್ಸು, ಫ್ರೂಟ್ಸು, ಸ್ಟೂಡೆಂಟ್ಸು, ಬುಕ್ಸು, ಈ ತರಹ. ಮ್ಯಾಥಮೆಟಿಕ್ಸ್ನಲ್ಲಿ ಕೂಡ ಅಂಥ ಗ್ರೂಪ್ ಇದೆ, ಅದೇ ಸೆಟ್ಟು. ಅಂದರೆ ಬೇಸಿಕ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್. ಇದು ತುಂಬ ಬೇಸಿಕ್ ಅನಿಸಿದ್ರು ಕೂಡ ಇಟ್ ಲೀಡ್ಸ್ ಟು ಮೆನಿ ಇಂಪಾರ್ಟೆಂಟ್ ಐಡಿಯಾಸ್ ಇನ್ ಮ್ಯಾಥಮೆಟಿಕ್ಸ್. ನೀವು ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ, ಫಾರ್ಮುಲಾಗಳನ್ನ ಯೂಸ್ ಮಾಡ್ತೀರಾ. Behind every formula, there is a logic, and set theory builds that logical thinking. In fact, set theory trains our mind to think clearly and systematically. Now let us see where is set theory is used in science subjects. Physics ಅಲ್ಲಿ ಅಂದರೆ ಕ್ಲಾಸಿಫಿಕೇಶನ್ ಆಫ್ ಪಾರ್ಟಿಕಲ್ಸ್. ಈಗ ಸೆಟ್ಸು ಹೆಲ್ಪ್ಸ್ ಕ್ಯಾಟಗರೈಸ್ ಎಲಿಮೆಂಟ್ರಿ ಪಾರ್ಟಿಕಲ್ಸ್ based on the properties like spin, charge and mass. This is one application of sets in physics. ಇನ್ನು ಕೆಮಿಸ್ಟ್ರಿಗೆ ಬಂದರೆ ಪಿರಿಯಾಡಿಕ್ ಟೇಬಲ್ ಎಲ್ಲರೂ ಕೇಳಿರ್ತೀರ. ಪಿರಿಯಾಡಿಕ್ ಟೇಬಲ್ ಆರ್ಗನೈಸೇಷನ್ ಇಲ್ಲಿ ಏನು ಮಾಡ್ತೀವಿ ಅಂದರೆ ಎಲಿಮೆಂಟ್ಸನ್ನ ಗ್ರೂಪ್ ಮಾಡ್ತೀವಿ. ನೋಬಲ್ ಗ್ಯಾಸಸ್, ಆಲ್ಕಲಿ ಮೆಟಲ್ಸ್, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಹೇಳ್ಬಿಟ್ಟು ಬೇಸ್ಡ್ ಆನ್ ದರ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದು ಇಲ್ಲಿ ಕೂಡ ಸೆಟ್ ಥಿಯರಿ ಅಪ್ಲೈ ಆಗಿದೆ. ಇನ್ನು ಮ್ಯಾಥಮೆಟಿಕ್ಸಲ್ಲಿ ತುಂಬ ಕಡೆ ಯೂಸ್ ಮಾಡ್ತೀವಿ ಸೆಟ್ ಥಿಯರಿನ. ಫಂಡಮೆಂಟಲ್ಸ್ ಆಫ್ ಪ್ರಾಬಬಿಲಿಟಿ ಥಿಯರಿ, ದಟ್ ಈಸ್ ಡಿಫೈನಿಂಗ್ ಸ್ಯಾಂಪಲ್ ಸ್ಪೇಸಸ್, ಈವೆಂಟ್ಸ್, ಇದೆಲ್ಲ ಕೂಡ ಬೇಸ್ಡ್ ಆನ್ ದ ಸೆಟ್ ಥಿಯರಿ ಓನ್ಲಿ. ಬಯಾಲಜಿನಲ್ಲಿ ಕೂಡ ಕ್ಲಾಸಿಫಿಕೇಷನ್ ಆಫ್ ಆರ್ಗ್ಯಾನಿಸಮ್ಸ್ ಓದಿರ್ತೀರ. ಈಗ ಲಿವಿಂಗ್ ಬೀಯಿಂಗ್ಸ್ ಆರ್ ಗ್ರೂಪ್ಡ್ ಇಂಟು ಟ್ಯಾಕ್ಸಾನಾಮಿಕ್ ಸೆಟ್ಸ್ ಆಫ್ ಲೈಕ್ ಕಿಂಗ್ಡಮ್, ಫೈಲಮ್, ಕ್ಲಾಸ್ ಎಕ್ಸೆಟ್ರಾ ಬೇಸ್ಡ್ ಆನ್ ದ ಶೇರ್ಡ್ ಫೀಚರ್ಸ್. ಅಪ್ಲಿಕೇಶನ್ಸ್ ಆಫ್ ಸೆಟ್ ಥಿಯರಿ ಹೇಳ್ತಾ ಹೋಗಬೇಕು ಅಂದರೆ ಇಟ್ ಈಸ್ ವೆರಿ ವೈಡ್. ಕಂಪ್ಯೂಟರ್ ಸೈನ್ಸ್ನಲ್ಲಿ ಡಾಟಾ ಬೇಸಸ್, ಆಲ್ಗರಿದಮ್ಸ್, ಪ್ರೋಗ್ರಾಮಿಂಗ್ ಲಾಜಿಕ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ದೀಸ್ ಆರ್ ಆಲ್ ದ ಅಪ್ಲಿಕೇಶನ್ಸ್ ಆಫ್ ಸೆಟ್ ಥಿಯರಿ ಓನ್ಲಿ. ಸೊ ಸೆಟ್ ಥಿಯರಿ ಈಸ್ ನಾಟ್ ಜಸ್ಟ್ ಒನ್ ಟಾಪಿಕ್, ಇಟ್ ಈಸ್ ದ ಬ್ಯಾಕ್ ಬೋನ್ ಆಫ್ ಮೆನಿ ಸಬ್ಜೆಕ್ಟ್ಸ್. ಇನ್ ಡೈಲಿ ಲೈಫ್ ಟು ವಿ ಯೂಸ್ ಸೆಟ್ಸ್ ಆಲ್ ದ ಟೈಮ್ ಅನ್ನೋಯಿಂಗ್ಲಿ. ಹೇಗೆ ಅಂತಂದರೆ ನೀವು ವಾಟ್ಸಪ್ ಯೂಸ್ ಮಾಡ್ತಾ ಇದ್ದೀರಾ, ವಾಟ್ಸಪ್ಪಲ್ಲಿ ಗ್ರೂಪ್ಸ್ ಮಾಡ್ಕೊಂಡಿರ್ತೀವಿ. ಫ್ಯಾಮಿಲಿ ಗ್ರೂಪ್, ಫ್ರೆಂಡ್ಸ್ ಗ್ರೂಪ್, ರಿಲೇಟಿವ್ಸ್ ಗ್ರೂಪ್, ಕಾಲೇಜ್ ಗ್ರೂಪ್, ಸೆಕ್ಷನ್ ವೈಸ್ ಗ್ರೂಪ್ಸು ಏನೋ ಇರುತ್ತೆ, ಸುಮಾರು ಗ್ರೂಪ್ಗಳು ಇದ್ದೇ ಇರುತ್ತೆ. ಸೊ ಯು ಆ್ಯಕ್ಚುಲಿ ಫಾರ್ಮಿಂಗ್ ಸೆಟ್ಸ್ ಆಫ್ ಪೀಪಲ್ ಬೇಸ್ಡ್ ಆನ್ ದ ಕಾಮನ್ ಫೀಚರ್ಸ್. ಒಂದು ಕಾಲೇಜು ಸ್ಟೂಡೆಂಟ್ಸ್ನ ಡಿವೈಡ್ ಮಾಡುತ್ತೆ, ಸೈನ್ಸು, ಕಾಮರ್ಸು ಆರ್ ಆರ್ಟ್ಸ್ ಸ್ಟ್ರೀಮ್ಸ್ ಅಂತ. ಸೊ ಈಚ್ ಸ್ಟ್ರೀಮ್ ಇಸ್ ಎ ಸೆಟ್ ಆಫ್ ಸ್ಟೂಡೆಂಟ್ಸ್ ವಿತ್ ಎ ಸಿಮಿಲರ್ ಅಕಾಡೆಮಿಕ್ ಪಾತ್. ಇನ್ನು ಆನ್ಲೈನ್ ಶಾಪಿಂಗಿಗೆ ಬನ್ನಿ, ಅಲ್ಲಿ ಸೆಟ್ಸನ್ನು ಯೂಸ್ ಮಾಡ್ತಾ ಇರ್ತೀವಿ, ನಮ್ಗೆ ಗೊತ್ತಿರಲ್ಲ ಅಷ್ಟೇ. ಫಿಲ್ಟರ್ ಹಾಕ್ತೀವಿ, ಒಂದು 1000 ರೂಪೀಸ್ಗಿಂತ ಕಡಿಮೆ ಇರೋವಂಥ ಶರ್ಟು ಅಂತ. ಅಂದರೆ ನಮ್ಮ ಕಂಡೀಷನ್ಗೆ ಮೀಟ್ ಆಗುವಂಥ ಐಟಮ್ಸನ್ನು ಸೆಲೆಕ್ಟ್ ಮಾಡ್ತೀವಿ. ಅಲ್ಲಿ ಕೂಡ ಅದು ಕೂಡ ಸೆಟ್ ಆಗಿರುತ್ತೆ. ಸೊ ಇನ್ನು ಆರ್ಗನೈಸಿಂಗ್ ದ ಈವೆಂಟ್ಸ್ ಅಲ್ಲಿ ತೊಗೊಂಡ್ರೆ ಬೆಳಗ್ಗೆ ಯಾರು ಅಟೆಂಡ್ ಮಾಡಿದ್ರು, ಮಧ್ಯಾಹ್ನ ಯಾರು ಅಟೆಂಡ್ ಮಾಡಿದ್ರು, ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ಹೊತ್ತು ಯಾರು ಅಟೆಂಡ್ ಮಾಡಿದ್ರು. ಸೊ ವೆನ್ ಡಯಾಗ್ರಾಮ್ಸ್, ಯೂನಿಯನ್, ಇಂಟರ್ಸೆಕ್ಷನ್, ಇಲ್ಲಿ ಸೆಟ್ ಅಪ್ಲೈ ಆಗ್ತಾ ಇದೆ. So thus we naturally use the concept of sets every day in decision making, organizing and communication. So don't study set theory just for marks. Learn it to think sharper, solve better and understand deeper. Strong foundation in sets will help you in functions, relations, probability, reasoning and even in sciences and technology. So I request my fellow lecturers that let us not limit set theory to dry definitions and symbols. Let us connect it to real life and real application so that students see its true power and beauty. Next time ನೀವು ಸೆಟ್ ಅಂತ ಅಂದರೆ ABC ಅಂತ ಬ್ರ್ಯಾಕೆಟಲ್ಲಿ ನೋಡಿದ್ರೆ ಡೋಂಟ್ ಜಸ್ಟ್ ಮೆಮೊರೈಸ್ ಇಟ್. ಆಸ್ಕ್ ಯುವರ್ ಸೆಲ್ಫ್, ವಾಟ್ ಡಸ್ ದಿಸ್ ಗ್ರೂಪ್ ರೆಪ್ರೆಸೆಂಟ್? ವೇರ್ ಕ್ಯಾನ್ ಐ ಯೂಸ್ ಇಟ್? ಸೊ ದಟ್ ಅಪ್ರೋಚ್ ವಿಲ್ ಮೇಕ್ ಯು ಬೆಟರ್ ಮ್ಯಾಥಮೆಟಿಷಿಯನ್, better learner and a better thinker. Thank you for listening. Let us learn set theory not just for exams but for life. If you found this video useful, please share, subscribe
ಫಾರ್ ಮೋರ್ ಮೀನಿಂಗ್ಫುಲ್ ಮ್ಯಾಥ್ಸ್ ಕಂಟೆಂಟ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.